ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿನ್ನೆ ದಿನಾಂಕ 25 ಜನವರಿ 2026ರಂದು KA ಮೂಲಕ SDA ಮತ್ತು ಇತರ ಒಂದು ಹುದ್ದೆಗಳಿಗೆ ನಡೆಸಿದ ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ಪೇಪರ್ 1ನಲ್ಲಿ ಕೇಳಿದ ಈ ಒಂದು ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳನ್ನು ನಾವಿಲ್ಲಿ ವಿತ್ ಸೊಲ್ಯೂಷನ್ ಸಾಲ್ವ್ ಮಾಡೋಣ. ಸೊ ಈಗ ನಾವು ಆಲ್ರೆಡಿ ಪೇಪರ್ 1 ಮತ್ತು ಪೇಪರ್ 2 ಇದರ ಒಂದು ಸಂಭಾವ್ಯ ಉತ್ತರಗಳನ್ನು ನೋಡಿರ್ತೀವಿ. ಬಟ್ ಇಲ್ಲಿ ಮೆಂಟಲ್ ಎಬಿಲಿಟಿದು ಕ್ವಶನ್ಸ್ ವಿತ್ ಸೊಲ್ಯೂಷನ್ಸ್, ಓಕೆ, ವಿತ್ ಎಕ್ಸ್ಪ್ಲನೇಷನ್. ಲೆಟ್ಸ್ ಗೋ. ಇಲ್ಲಿ ಮೊದಲ ಕ್ವಶನ್ ನೋಡಿ, 6 ಜನರಿರುವ ಒಂದು ಕುಟುಂಬದಲ್ಲೇ ರಾಜು ಎಂಬುವರು ರೋಹಿತ್ನ ತಂದೆಯಾಗಿದ್ದು. ಓಕೆ, ಇಲ್ಲಿ ಏನಂದಿದ್ದಾರೆ, 6 ಜನ ಇದ್ದಾರೆ. ಅದರಲ್ಲಿ ರಾಜು ಎಂಬುವರು ರೋಹಿತ್ನ ತಂದೆ. ಓಕೆ, ಇಲ್ಲಿ ರಾಜು ಇಸ್ ದ ಫಾದರ್ ಆಫ್ ರೋಹಿತ್. ನೋಡಿ, ಈಗ ರಾಜು ಏನು ರೋಹಿತ್ನ ಫಾದರ್. ನಾವು ಫಾದರ್ ಅಂದರೆ ಈ ಥರ ರೆಕ್ಟ್ಯಾಂಗಲನ್ನು ತೆಗೆದುಕೊಳ್ಳೋಣ. ರಾಜು ಎಂಬುವರು ರೋಹಿತ್ನ ತಂದೆ, ರೋಹಿತ್ ಮಗ. ಇದು ಬಾಕ್ಸ್ ಅಂದರೆ ಮೇಲ್. ಓಕೆ, ಇದು ಬಾಕ್ಸ್ ಅಂದರೆ ಮೇಲು, ಸರ್ಕಲ್ ಅಂದ್ರೆ ಫಿಮೇಲು, ನೆನ್ಪಿಟ್ಕೊಳ್ಳಿ. ಇದು ರೋಹಿತ್. ಓಕೆ, ನೆಕ್ಸ್ಟ್ ಆಶಾರನ್ನು ವಿವಾಹವಾಗಿರ್ತಾರೆ. ಆಶಾ. ಸೊ ಇಲ್ಲಿ ಈ ರಾಜು ಎಂಬುವರು ರೋಹಿತ್ನ ತಂದೆ ಅದಾರ ಮತ್ತು ಆಶಾರನ್ನು ವಿವಾಹ ಆಗಿರ್ತಾರೆ. ಯಾರು? ರಾಜು. ಸೊ ಇಲ್ಲಿ ಆಶಾ. ಓಕೆ, ಆಶಾ ಅಂತ ಕನ್ನಡದಲ್ಲಿ ತೋತೀನಿ. ಸರ್ಕಲ್, ಇವರು ಫಿಮೇಲ್ ಅಲ್ಲ. ಓಕೆ, ಸೊ ಈಗ ರೋಹಿತ್ನ ತಾಯಿ ಯಾರು? ಆಶಾ. ನೆಕ್ಸ್ಟ್ ರಾಜುನ ಸಹೋದರಿಯ ಹೆಸರು ರೇಖಾ ಆಗಿದ್ದು. ಈ ರಾಜು ಇದ್ದಾರಲ್ಲ, ಇವರ ಒಂದು ಸಹೋದರಿ ಹೆಸರು. ಸಹೋದರಿ ಅಂದರೆ ಯಾರಪ್ಪ? ಸಿಸ್ಟರ್. ಓಕೆ, ಸೊ ಈಗ ಸಿಸ್ಟರ್ ಅಂದರೆ ನಾವೀಗೇನು ಮಾಡೋಣ, ಈ ಥರ ಇದೇನು ಒಂದು ಡಬಲ್ ಒಂದು ಏರೋ ಮಾರ್ಕ್ ಮಾಡ್ತೀವಿ. ಇದು ಗಂಡ ಹೆಂಡತಿಯ ಒಂದು ಸಂಬಂಧವನ್ನು ತೋರಿಸ್ತದೆ. ಜಸ್ಟ್ ನಾವು ಒಂದು ಡ್ಯಾಶನ್ನು ಕೊಟ್ಟಿದ್ದೀವಿ ಅಂದರೆ ಅದು ಸಿಸ್ಟರ್. ಯಾರು? ರೇಖಾ. ರೇಖಾ ಅವರು ಸಿಸ್ಟರ್, ಮಹಿಳೆ, ಸರ್ಕಲ್. ಓಕೆ, ನೆಕ್ಸ್ಟ್ ರೇಖಾರ ಮಗಳ ಹೆಸರು ಶ್ವೇತಾ ಆಗಿರ್ತದೆ. ರೇಖಾರ ಮಗಳ ಹೆಸರು ಶ್ವೇತಾ. ನೋಡಿ, ರೇಖಾರ ಮಗಳು ಇಲ್ಲಿ ಮಗಳು ಬರ್ತಾರೆ, ಶ್ವೇತಾ. ಓಕೆ, ಸರ್ಕಲ್. ನೆಕ್ಸ್ಟ್ ರೋಹಿತ್ಗೆ, ಇಲ್ಲಿ ನೋಡಿ ರೋಹಿತ್ಗೆ ರಿತು ಎಂಬ ಸಹೋದರಿ ಇದ್ದಾಳೆ. ಈ ರೋಹಿತ್ಗೆ ರಿತು, ನೋಡಿ ರಿತು ಎಂಬ ಸಹೋದರಿ ಅಂದರೆ ಸಿಸ್ಟರ್, ಸರ್ಕಲ್. ನೆಕ್ಸ್ಟ್ ಹಾಗಾದರೆ ರಾಜು, ನೋಡಿ ಕಲರ್ ಚೇಂಜ್ ಮಾಡೋಣ. ಓಕೆ, ಈಗ ಹಾಗಾದರೆ ರಾಜು ರಿತುನೊಂದಿಗೆ, ನೋಡಿ ಈ ರಿತುನೊಂದಿಗೆ ಯಾವ ರೀತಿಯ ರಕ್ತ ಸಂಬಂಧ ಹೊಂದಿದ್ದಾರೆ? ಈಗ ನೋಡಿ, ರಾಜುನ ಹೆಂಡತಿ ಯಾರು? ಆಶಾ. ಓಕೆ, ಈಗ ರಾಜುನ ಮಗ ಯಾರು? ರೋಹಿತ್. ಓಕೆ, ರೋಹಿತ್ನ ತಂಗಿ ಯಾರು? ರಿತು. ಇವ್ರ ಅಣ್ಣ ತಂಗಿ ಅಂದರೆ ಈ ರಿತುನ ತಂದೆ ಯಾರು? ರಾಜು. ಸೊ ಇಲ್ಲಿ ರಾಜು ಏನಾಗ್ತಾರಪ್ಪ? ತಂದೆ ಆಗ್ತಾರ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗತ್ತಾ? ತಂದೆ. ಓಕೆ, ತಂದೆ ಈಸ್ ಅ ರೈಟ್ ಆನ್ಸರ್. ಈ ರೀತಿ ನೀವು ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ರೇಖಾಚಿತ್ರವನ್ನು ಅಭ್ಯಸಿಸಿ ಕೇಳಲಾದ ಪ್ರಶ್ನೆಗೆ ಉತ್ತರವನ್ನು ಆಯ್ಕೆ ಮಾಡಿ. ನೋಡಿ, ಇಲ್ಲಿ ಸರ್ಕಲ್, ಟ್ರಯಾಂಗಲ್ ಮತ್ತು ರೆಕ್ಟ್ಯಾಂಗಲನ್ನು ಕೊಟ್ಟಿದ್ದಾರೆ. ಇಲ್ಲಿ ತ್ರಿಕೋನ ಏನು ಹೇಳ್ತದ? ನೋಡಿ, ತ್ರಿಕೋನ ಏನು ಹೇಳ್ತದ? ಜಸ್ಟ್ ಅ ಮಿನಿಟ್. ಇದೇನಪ್ಪ? ಇದು ಮಹಿಳೆಯರನ್ನು ಹೇಳ್ತದೆ. ಓಕೆ, ನೆಕ್ಸ್ಟ್ ವೃತ್ತ ಏನು ಹೇಳ್ತದ? ಸರ್ಕಲ್, ವಿವಾಹಿತ.
ಮ್ಯಾರಿಡ್ ಪರ್ಸನ್ಸ್. ಓಕೆ, ನೆಕ್ಸ್ಟ್ ಆಯತ, ರೆಕ್ಟ್ಯಾಂಗಲ್. ರೆಕ್ಟ್ಯಾಂಗಲ್ ಏನು ಹೇಳ್ತದೆ? ಇದು ಉದ್ಯೋಗಸ್ಥರನ್ನು. ಸೊ ಇಲ್ಲಿ ಕ್ವಶನ್ ಏನು ಕೇಳಿದ್ದಾರೆ? ಉದ್ಯೋಗಸ್ಥರವರು ನೋಡಿ, ಇಲ್ಲಿ ಉದ್ಯೋಗಸ್ಥರಾಗಿರದ ವಿವಾಹಿತ ಮಹಿಳೆಯರನ್ನು ಪ್ರತಿನಿಧಿಸುವ ಸಂಖ್ಯೆಗಳ ಮೊತ್ತ ಯಾವುದು? ನೋಡಿ, ಇದು ಆಯತ ಏನು ಹೇಳ್ತದ? ಉದ್ಯೋಗ ಮಾಡಿದವರು ಅಂದರೆ ಎಂಪ್ಲಾಯ್ಡ್ ಪರ್ಸನ್ಸ್. ಬಟ್ ನಮಗಿಲ್ಲಿ ಏನು ಕೇಳಿದ್ದಾರೆ? ಉದ್ಯೋಗಸ್ಥರಾಗಿರದ ಅಂದರೆ ಕೆಲಸ ಮಾಡಲಾರ್ದವರು. ಓಕೆ, ಕೆಲಸ ಇಲ್ದವರು ಅಂದರೆ ಇಲ್ಲಿ ರೆಕ್ಟ್ಯಾಂಗಲ್ದಾಗ ಬರಬಾರ್ದವರು, ಆಯತದಾಗ. ಓಕೆ, ಇದರಲ್ಲಿ ಬರಬಾರ್ದು. ನೋಡಿ, ಇದು 5 ಇವರು ಉದ್ಯೋಗ ಮಾಡ್ತಾರೆ, ಇವರು ಉದ್ಯೋಗ ಮಾಡ್ತಾರೆ, ಇವರು ಉದ್ಯೋಗ ಮಾಡ್ತಾರೆ. ಓಕೆ, ಸೊ ಮಾಡಲಾರ್ದವ್ರು ಅಂದ್ರೇನು? ಇವು ಉಳಿಕಿದ್ದು ಆಯತ ಬಿಟ್ಟು ಏನದಾವಲ್ಲ ಅವು ಬರ್ತಾವೆ. ಬಟ್ ಏನದಾರವರು? ವಿವಾಹಿತ ಮಹಿಳೆ. ನೋಡಿ, ಈಗ 5, 6 ಬಿಟ್ಟು ಬಿಡೋದು. ಇದು 5, 6 ಬಿಟ್ಟುಬಿಡಿ. ಇವು ಉಳಿಕಿದೆಲ್ಲ 1 2 3 4 8 ಅದಾವೆ. ಇವುಗಳನ್ನು ತೆಗೆದುಕೊಳ್ಳಿ. ಬಟ್ ಅದರಲ್ಲಿ ಅವ್ರ ಕೆಲಸ ಇರಬಾರ್ದು ಮತ್ತು ವಿವಾಹಿತ ಮಹಿಳೆ ಇರಬೇಕು. ಅವರು ವಿವಾಹಿತ ಅಂದರೆ ಯಾರು? ವೃತ್ತದಲ್ಲಿ ಇರಬೇಕು ಅವರು. ನೋಡಿ, ವೃತ್ತದಲ್ಲೇ ಇರಬೇಕು. ವೃತ್ತದಲ್ಲಿ ಅಂದರೆ ಇದು 1 ಬರೋದಿಲ್ಲ, ಇದು ವೃತ್ತದ ಹೊರಗಿದೆ. 8 ಇದು ವೃತ್ತದ ಹೊರಗಿದೆ. ಇಲ್ಲಿ ನೆಕ್ಸ್ಟ್ ಇಲ್ಲಿ ಏನು ಉಳಿದಪ್ಪ? 2 3 4 ಉಳಿದು. ಬಟ್ ಅದರಲ್ಲಿ ಏನು ಕೇಳಿದ್ದಾರೆ? ಮತ್ತೆ ಅವರು ಮಹಿಳೆಯರು ಇರಬೇಕು, ವಿವಾಹಿತ ಮಹಿಳೆ. ಓಕೆ, ವಿವಾಹಿತ ಮಹಿಳೆ. ಸೊ ವಿವಾಹಿತ ಮಹಿಳೆ ಇರಬೇಕು. ವಿವಾಹಿತ ಮಹಿಳೆ ಅಂದರೆ ಈಗ ಟ್ರಯಾಂಗಲ್ ಏನು ಹೇಳ್ತದ? ಮಹಿಳೆಯರನ್ನು ಹೇಳ್ತದ. ಓಕೆ, ಹೌದಾ? ಆಮೇಲೆ ವಿವಾಹಿತ ಅಂದರೆ ಯಾರು? ವೃತ್ತದಲ್ಲಿ ಇರಬೇಕು ಅವರು. ಸೊ ನಾವಿಲ್ಲಿ ಏನು ಮಾಡಬೇಕೀಗ? 2 3 4 2 ಏನದಪ್ಪ? 2 ಅಂದರೆ ಇದು 2 ಸರ್ಕಲಲ್ಲಿ ಕೂಡ ಬರ್ತದೆ, ಟ್ರಯಾಂಗಲಲ್ಲಿ ಕೂಡ ಬರ್ತದೆ, ಬಟ್ ಆಯತದಲ್ಲಿ ಬರೋದಿಲ್ಲ. ಹೌದು, ಇದು ಕರೆಕ್ಟ್ ಆಗ್ತದೆ. ಅಂದರೆ ಟ್ರಯಾಂಗಲಲ್ಲಿ ಮಹಿಳೆ, ಆಮೇಲೆ ಸರ್ಕಲಲ್ಲಿ ವಿವಾಹಿತ ಮಹಿಳೆ. ನೆಕ್ಸ್ಟ್ 3 ಇದು ಓನ್ಲಿ ಸರ್ಕಲಲ್ಲಿ ಮಾತ್ರ ಬರ್ತದೆ, ಬಟ್ ಅವರು ಜಸ್ಟ್ ವಿವಾಹಿತ ಅಟ್ಟ, ಬಟ್ ಅದು ಮಹಿಳೆ ಇಲ್ಲ. ಅವರು ಏನಪ್ಪ, ಇದು ಪುರುಷ ಇರಬೇಕು. ಸೊ ಅದಕ್ಕೆ ನಾವು ಇದನ್ನು ಕ್ಯಾನ್ಸಲ್ ಮಾಡೋಣ. ಅದು ಟ್ರಯಾಂಗಲಲ್ಲಿ ಬರಲ್ಲಲ್ಲ. ಸೊ ಟ್ರಯಾಂಗಲಲ್ಲಿ ಮತ್ತೊಂದು ಯಾವುದು? 4 ಬರುತ್ತೆ. ಸೊ 4 ಕರೆಕ್ಟ್ ಆಗುತ್ತೆ. ಸೊ 2 + 4 = 6. ಸೊ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಅಲ್ಲಿ 6 ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಒಬ್ಬ ಮನುಷ್ಯನು ಕೆಲವು ಕಿತ್ತಳೆ ಹಣ್ಣುಗಳನ್ನು 30 ರೂಪಾಯಿಗೆ ಡಜನ್ನಂತೆ ಖರೀದಿಸಿದ ಮತ್ತು ಅಷ್ಟೇ ಸಂಖ್ಯೆಯ ಕಿತ್ತಳೆ ಹಣ್ಣುಗಳನ್ನು 25ಕ್ಕೆ ಡಜನ್ನಂತೆ ಖರೀದಿಸಿದ. ಓಕೆ, ಕೆಲವೊಂದಿಷ್ಟು ಸಂಖ್ಯೆಯನ್ನು ತೊಗೊಂಡಿದ್ದಾನೆ, ಎಕ್ಸ್ ಸಂಖ್ಯೆಗಳನ್ನು ತೊಗೊಂಡಿದ್ದಾನೆ. ಅವು 30ಕ್ಕೆ ತೊಗೊಂಡಾನ, ಮತ್ತು ಎಕ್ಸ್ನ ತೊಗೊಂಡಾನ 25. ಅಂದರೆ ಕೆಲವೊಂದಿಷ್ಟು ಅಮೌಂಟ್ ಇದು ಅದಾವೆ ಏನಪ್ಪ, ಕೆಲವೊಂದಿಷ್ಟು ಕಿತ್ತಳೆ ಹಣ್ಣು ಎಷ್ಟು ಅಂತ ಗೊತ್ತಿಲ್ಲ ನಮಗೆ. ಕೆಲವೊಂದಿಷ್ಟು 30ಕ್ಕೆ ತೊಗೊಂಡಾನ, ಕೆಲವೊಂದಿಷ್ಟು 25ಕ್ಕೆ. ಅವನು ಆ ಹಣ್ಣುಗಳನ್ನು 32ಕ್ಕೆ ಡಜನ್ನಂತೆ ಮಾರಾಟ ಮಾಡಿದ. ನೋಡಿ, ಇವೆರಡು ತೊಗೊಂಡು 32ಕ್ಕೆ ಮಾರ್ದವ ಮತ್ತು 270 ರೂಪಾಯಿ ಇಷ್ಟು ಒಂದು ಲಾಭವನ್ನು ಗಳಿಸಿದ. ಅವನು ಖರೀದಿಸಿದ ಕಿತ್ತಳೆ ಹಣ್ಣುಗಳ ಒಟ್ಟು ಸಂಖ್ಯೆ ಎಷ್ಟು? ತಿಳಿತಾ? ಎಷ್ಟು ಹಣ್ಣುಗಳನ್ನು ಖರೀದಿಸಿದ್ದ ಅಂತ ಬೇಕು ನಮಗಿಲ್ಲಿ. ಓಕೆ, ಇದು ಒಂದು 30 ರೂಪಾಯಿ ಡಜನ್, ಒಂದು 25 ರೂಪಾಯಿ ಡಜನ್. ಅವ ತೊಗೊಂಡ ಕಾಸ್ಟ್ ಪ್ರೈಸ್ ಅವನಿಗೆ. ಬಟ್ ಅದು ನಾವು ಮಾರಿದ್ದು 32 ರೂಪಾಯಿ ಡಜನ್. ಸೊ ಅದಕ್ಕೆ ನಾವಿಲ್ಲಿ ಏನು ಫೈಂಡ್ ಔಟ್ ಮಾಡಬೇಕು? ಎವರೇಜ್ ಕಾಸ್ಟ್ ಪ್ರೈಸನ್ನು ತೆಗಿಬೇಕು ನಾವಿಲ್ಲಿ. ಎವರೇಜ್ ಕಾಸ್ಟ್ ಪ್ರೈಸ್ ಅಂದರೆ ಸರಾಸರಿ ಕೊಂಡ ಬೆಲೆ.
ಕೊಂಡ ಬೆಲೆ ಅಂದ್ರೇನು, ಇಲ್ಲಿ 2 ಅದಾವೆ, 30 ಒಂದು 25, 30 + 25 ಮಾಡ್ಬೇಕಣ್ಣ. ಓಕೆ, 30 + 25 / 2 ಎಷ್ಟು 55 ಆಗತ್ತೆ. 55 ಅಂದರೆ 27.5 ಪರ್ ಡಜನ್ ಆಗುತ್ತೆ. ಓಕೆ, ಇದು ಎವರೇಜ್ ಪ್ರೈಸ್ ಆಯಿತು, ಎವರೇಜ್ ಕಾಸ್ಟ್ ಪ್ರೈಸ್. ಬಟ್ ನಮ್ಗೆ ಸೆಲ್ಲಿಂಗ್ ಪ್ರೈಸ್ ಏನದ, 32 ರೂಪಾಯಿ ಐತಿ. ಓಕೆ, ಸೆಲ್ಲಿಂಗ್ ಪ್ರೈಸು 32, ಕಾಸ್ಟ್ ಪ್ರೈಸು 27.5. ಓಕೆ, ಇವುಗಳ ನಡುವಿನ ಪ್ರಾಫಿಟ್ ಎಷ್ಟದ, 4.5 ರೂಪೀಸ್. ಸೊ ಇಲ್ಲಿ ನಮ್ಗೆ ಏನು ಬೇಕಾಗಿತ್ತ, ಟೋಟಲ್ ಎಷ್ಟು ಡಜನ್. ಬಟ್ ನಾವು ಅದನ್ನು ಏನು ಮಾಡೋದು, ಇಲ್ಲಿ 270 ರೂಪಾಯಿ ಪ್ರಾಫಿಟ್ ಸಿಕ್ಕೈತೆ ಅವನಿಗೆ. ಎಷ್ಟು ಹಣ್ಣುಗಳ ಮೇಲೆ, 270 ರೂಪಾಯಿ ಟೋಟಲ್ ಎಲ್ಲ ಒಂದು ಹಣ್ಣುಗಳ ಮೇಲೆ ಸಿಕ್ಕೈತಿ. ಟೋಟಲ್ ಎಷ್ಟದವ ಅಮೌಂಟ, 270. ಬಟ್ ಒಂದು ಹಣ್ಣು ಮಾರಿದರೆ ಎಷ್ಟು ಪ್ರಾಫಿಟ್ ಸಿಗುತ್ತಾ, 4.5 ಸಿಗುತ್ತಾ. ಓಕೆ, ಸೊ ಟೋಟಲ್ ಇಷ್ಟು ಸಿಕ್ಕ್ಯದ. ಬಟ್ ಒಂದು ಹಣ್ಣಿಗೆ 4.5 ಸಿಗುತ್ತಾ. ಅಂದರೆ ಇದನ್ನು ಡಿವೈಡ್ ಮಾಡಿದ್ರಿ ಅಂದ್ರೆ ಎಷ್ಟು ಸಿಗುತ್ತಾ, 60 ರೂಪೀಸ್. 60 ಡಜನ್. ಒಂದು ಡಜನ್ಗೆ 4.5 ರೂಪಾಯಿ. 4.5 ರೂಪಾಯಿ. 60 ಡಜನ್ಗೆ 270 ರೂಪಾಯಿ. ಇದು ಕರೆಕ್ಟ್ ಆಗುತ್ತಾ. ಓಕೆ, ಸೊ ಇಲ್ಲಿ ಆಪ್ಷನ್ 1 ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ. ನಗರದ ಮೆಟ್ರೋ ಪ್ರಯಾಣ ದರವು ನಿಗದಿತ ದರ ಮತ್ತು ಪ್ರಯಾಣಿಸಿದ ದೂರಕ್ಕೆ ನಿಗದಿಪಡಿಸಿದ ದರವನ್ನು ಒಳಗೊಂಡಿರ್ತದೆ. ಓಕೆ, ಸೊ ಇದರಲ್ಲೇ 5 ಕಿಲೋಮೀಟರ್ ಪ್ರಯಾಣಕ್ಕೆ ಪ್ರಯಾಣ ದರ 70 ಕಿಲೋಮೀಟರ್, 8 ಕಿಲೋಮೀಟರ್ ಪ್ರಯಾಣಕ್ಕೆ 106 ಪ್ರಯಾಣ ದರವಿರುತ್ತದೆ. ಒಬ್ಬ ವ್ಯಕ್ತಿಯು 20 ಕಿಲೋಮೀಟರ್ ದೂರವನ್ನು ಪ್ರಯಾಣಿಸಿದರೆ ನೀಡಬೇಕಾದ ಒಟ್ಟು ಪ್ರಯಾಣ ದರವೆಷ್ಟು? ಓಕೆನಾ. ಇಲ್ಲಿ ಕ್ವಶನ್ ಏನಿದೆ, ಸೊ ಇಲ್ಲಿ 5 ಕಿಲೋಮೀಟರ್ಗೆ ಎಷ್ಟಪ್ಪ, 70 ರೂಪಾಯಿ. ಆಮೇಲೆ 8 ಕಿಲೋಮೀಟರ್ಗೆ 106 ರೂಪಾಯಿ. ಸೊ ಇಲ್ಲಿ ನಮಗೆ ಒಂದು ಪ್ರತಿ ಕಿಲೋಮೀಟರ್ಗೆ, ಸೊ ಈಗ ಒಂದು ಪ್ರತಿ ಕಿಲೋಮೀಟರ್ಗೆ ಚಾರ್ಜ್ ಎಷ್ಟು ಅಂತ ನಾವೀಗ ಫೈನ್ ಮಾಡಬೇಕಾಗತ್ತೆ. ಅದನ್ನು ಹೇಗೆ ಮಾಡ್ತೀರಾ ನೋಡಿ. ಈಗ 5 ಕಿಲೋಮೀಟರ್ಗೆ ಆ್ಯಸ್ ಪರ್ 5 ಕಿಲೋಮೀಟರ್ ಹೋದ್ವಿ ಅಂದ್ರೆ ಏನಾಗತ್ತಾ, 5 ಕಿಲೋಮೀಟರ್ಗೆ 70 ರೂಪಾಯಿ ಆಗತ್ತೆ. ಬಟ್ ನಾವು ಅದನ್ನು ಏನು ಮಾಡೋದನ್ನ ಈಗ ಎಕ್ಸ್ ಅಂದರೆ ಒಂದು ಫಿಕ್ಸ್ಡ್ ಚಾರ್ಜ್ ಪ್ಲಸ್ ಚಾರ್ಜ್ ಪರ್ ಕಿಲೋಮೀಟರ್. ನೋಡಿ, ಈಗ ಮೆಟ್ರೋ ಫೇರ್ ಏನೇನಿರುತ್ತೆ, ಫಿಕ್ಸ್ಡ್ ಚಾರ್ಜ್, ಒಂದು ಫಿಕ್ಸ್ಡ್ ಅಂದರೆ ಒಂದು ಇಂತಿಷ್ಟು ಅಂತ ಚಾರ್ಜ್ ಇರುತ್ತೆ, ಎಕ್ಸ್, ಅದನ್ನು ಎಕ್ಸ್ ಅಂತ ತಿಳ್ಕೊಳ್ಳಿ. ಪ್ಲಸ್ ಚಾರ್ಜ್ ಪರ್ ಕಿಲೋಮೀಟರ್. ಈಗ ಎಲ್ಲೇ ಒಂದು ಆಟೋಕ್ಕೆ ಹೋದ್ರಿ ಅಂದ್ರೆ ನೀವು ಅದಕ್ಕೊಂದು ಫೇರ್ ಇರುತ್ತೆ. ಸ್ಟಾರ್ಟಿಂಗ್ ಒಂದು 20 ರೂಪಾಯಿ ಅಂತ ಇರುತ್ತೆ. ಮುಂದೆ ಕಿಲೋಮೀಟರ್ ಪ್ರಕಾರ 2 ರೂಪಾಯಿ 3 ರೂಪಾಯಿ ಅಂತ ಚೇಂಜ್ ಆಗುತ್ತೆ, ಹೌದಾ. ಸೊ ಹಾಗೆ ಈ ಮೆಟ್ರೋಕ್ಕೂ ಒಂದು ಫಿಕ್ಸ್ಡ್ ಪ್ರೈಸ್ ಅದ, 1 ಕಿಲೋಮೀಟರ್ ಇಂತಿಷ್ಟೇ ಅಂತ. ಓಕೆ, ಸೊ ಆಮೇಲೆ ಮುಂದೆ ಕಿಲೋಮೀಟರ್ ವೈಸು ಚೇಂಜ್ ಆಗ್ತಾ ಹೋಗುತ್ತೆ, ಅರ್ಥ ಆಯ್ತಾ. ಸೊ ಅದಕ್ಕೆ ನಾವಿಲ್ಲಿ ಮೊದಲಿಗೆ ಏನು ಮಾಡೋಣ, ಸೊ ಇದನ್ನು ಚಾರ್ಜ್ ಪರ್ ಕಿಲೋಮೀಟರ್ ವೈ ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿ 5 ಕಿಲೋಮೀಟರ್ಗೆ 70 ರೂಪಾಯಿ ಆದ್ರೆ ಏನು ಮಾಡೋಣ, ಇದ್ರದ್ದು ಒಂದು ಫಿಕ್ಸ್ ಪ್ರೈಸ್ ಎಕ್ಸ್ ಪ್ಲಸ್ ಇದು 5 ಕಿಲೋಮೀಟರ್ 5y ಅಂದ್ರೆ 5 ಕಿಲೋ, ಇದು ಒಂದು ಫಿಕ್ಸ್ ಪ್ರೈಸು ಪ್ಲಸ್ ಇದು 5 ಕಿಲೋಮೀಟರ್ಗೆ ಪ್ರತಿ ಎಷ್ಟು ಈಕ್ವಲ್ ಟು 70. ಓಕೆ, ಇದು ಟೋಟಲ್ ಇಷ್ಟಾಗತ್ತೆ. ಅದೇ ರೀತಿ 8 ಕಿಲೋಮೀಟರ್ಗೆ ಎಷ್ಟಾಗತ್ತೆ, ಅದು 106 ರೂಪಾಯಿ. ನಿಮ್ಗೆ ಗೊತ್ತು, ಎಕ್ಸ್ ಪ್ಲಸ್ 8y ಈಕ್ವಲ್ ಟು 106. ಓಕೆ, ಸೊ ಇದನ್ನು ಎರಡೂ ಫೈಂಡ್ ಔಟ್ ಮಾಡಿದಾಗ ಇದು ನಾವೇನು ಮಾಡೋಣ, ಈಗ ಫೈಂಡ್ ವಾಯನ್ನು ತೆಗೆದುಕೊಳ್ಳೋಣ. ಇಲ್ಲಿ ಒಂದರಲ್ಲಿ ಮತ್ತೊಂದನ್ನು ಕಳೆಯೋಣ.
ಈಗ ಎಕ್ಸ್ ಪ್ಲಸ್ 8y ಮೈನಸ್ ಎಕ್ಸ್ ಪ್ಲಸ್ 5y 106 ಮೈನಸ್ 70. ಓಕೆ, ಇದು ಎಷ್ಟಾಗುತ್ತೆ ಟೋಟಲು? ಇದು ಇಲ್ಲಿ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. 3y = 36. ಸೊ ದೆನ್ y = ಎಷ್ಟಾಗುತ್ತೆ? 12 ಆಗುತ್ತೆ. y = 12 ಬಂತಂದ್ರೆ ಎಕ್ಸನ್ನು ತೆಗಿಯೋಣ. ಈಗ ಇಲ್ಲೇನದ ಒಂದು ಎಕ್ಸ್ ಪ್ಲಸ್ ನೋಡಿ, ಎಕ್ಸ್ ಪ್ಲಸ್ 5y ಅದಲ್ಲ = 70 ಅದ. ಇಲ್ಲಿ ವಾಯಲ್ಲಿ 12ನ ಫಿಲಪ್ ಮಾಡಿ. ಎಕ್ಸ್ ಪ್ಲಸ್ 12 × 5 60 ಪ್ಲಸ್ 70 ಎಕ್ಸ್ = 10. ಅಂದರೆ ಇಲ್ಲಿ 10 ರೂಪೀಸು ಫಿಕ್ಸ್ ಅಂತ ಆಯಿತು. ಹೌದಾ? ಇದೊಂದು ಫಿಕ್ಸ್ ಚಾರ್ಜ್. ನೀವು 1/2 ಕಿಲೋಮೀಟ್ರ್ ಹೋದ್ರೂ ಅಷ್ಟು, 1 ಕಿಲೋಮೀಟ್ರ್ ಹೋದರೂ ಅಷ್ಟು. ಸ್ಟಾರ್ಟಿಂಗ್ 10 ರೂಪೀಸು ಫಿಕ್ಸ್. ಆಮೇಲೆ ಮುಂದೆ ಪ್ರಯಾಣಕ್ಕೆ ದರ ಏನಾಗುತ್ತೆ? ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇದು ಫಿಕ್ಸ್ಡ್ ಪ್ರೈಸ್ ನಮಗೆ ಸಿಕ್ತು. ಬಟ್ ನಾವು ಈಗ ಏನು ಮಾಡೋಣ, ನಮಗೀಗ 20 ಕಿಲೋಮೀಟರ್ ಪ್ರಯಾಣಿಸಿದರೆ ಎಷ್ಟು ರೂಪಾಯಿ ಅಂತ ಗೊತ್ತಾಗಬೇಕಾಗತ್ತೆ. ಸೊ ಅದಕ್ಕೆ ನಾವೇನು ಮಾಡೋಣ, ಇಲ್ಲಿ 20 ಕಿಲೋಮೀಟರ್ಗೆ ಎಷ್ಟು ಅಂದರೆ ಮಿನಿಮಮ್ ಚಾರ್ಜ್ ಅಂದರೆ ಫಿಕ್ಸ್ಡ್ ಪ್ರೈಸ್ ಪ್ಲಸ್ 20 ಟೈಮ್ಸ್ ಏನಾಗುತ್ತೆ ಇಲ್ಲಿ ಎಸ್ 20 ಟೈಮ್ಸ್ ಬೈ ಅಂದರೆ 12. ಓಕೆ, ಸೊ ಈಗ ನೋಡಿ ಇಲ್ಲಿ y ಏನು ಬಂದಿದ್ದು ನಮ್ಗೆ? y 12 ಬಂದಿದೆ. ಸೊ ಅದಕ್ಕೆ ಇಂಟು 12 ಮಾಡೋಣ. ಸೊ 12 × 20 240 240 ಪ್ಲಸ್ 5 ಇದು 10 250 ಅಂದರೆ 250 ರೂಪೀಸ್ ಕಾಸ್ಟ್ ಆಗುತ್ತೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ 250. ಓಕೆ, ನೆಕ್ಸ್ಟ್ ಕ್ವೆಶನ್. ಒಂದು ನಿರ್ದಿಷ್ಟ ಭಾಷೆಯಲ್ಲಿ ಲಕ್ಕಿಯನ್ನು NSEIA ಎಂದು ಕೋಡ್ ಮಾಡಿದರೆ ಆ ಭಾಷೆಯಲ್ಲಿ ಹ್ಯಾಪಿ ಅಂತ ಅದನ್ನು ಹೇಗೆ ಬರೀತೀರಿ? ಈಗ ನೋಡಿ, ಲಕ್ಕಿ ಇದನ್ನು ಏನು ಮಾಡ್ತಾರೆ? NSEIA. ಓಕೆ, ಎಲ್ ಇದ್ದದ್ದು ಎನ್ನು, ಯು ಇದ್ದದ್ದು ಎಸ್ಸು, ಸಿ ಇದ್ದದ್ದು ಇ. ಬಟ್ ಅಲ್ಲಿ ನಮಗೆ ಡಿಫ್ರೆನ್ಸ್ ಗೊತ್ತಾಗಬೇಕಾಗತ್ತೆ. ಏನದ ಡಿಫ್ರೆನ್ಸು? ಈಗ ಎಲ್ ಮತ್ತು ಎನ್ ನಡುವೆ ಡಿಫ್ರೆನ್ಸು +2 ಅದ. LMN ಓಕೆ +2. ಆಮೇಲೆ ಯು ಮತ್ತು ಎಸ್ ಇಲ್ಲೇನದ -2 ಅದ. ಅಂದರೆ ಉಲ್ಟಾ ಬರಬೇಕು ನೋಡಿ, STU. ಹೌದಾ? ಅಂದರೆ ಈ ರೀತಿ -2 ಅರ್ಥ, -2. ಆಮೇಲೆ ಇದು +2, ಇಲ್ಲಿ -2, ಇದು +2. ಹೀಗೆ ಮಾಡಬೇಕು. ಅದೇ ರೀತಿ ಹ್ಯಾಪಿಯನ್ನು ಮಾಡೋಣ. ಈಗ HIJ ಇದು IJ ಬರುತ್ತೆ ಕರೆಕ್ಟು. ನೆಕ್ಸ್ಟ್ ಉಲ್ಟಾ Y, ಆಮೇಲೆ ಪಿಗ ನೆಕ್ಸ್ಟ್ QR JYR. ಓಕೆ, ಆಮೇಲೆ P ಇದನ್ನು ನೆಕ್ಸ್ಟ್ ರಿವರ್ಸ್ OMNNOP N ಬರುತ್ತೆ. ಆಮೇಲೆ A ಬರುತ್ತೆ. JYRNA ಅಂದರೆ ಇಲ್ಲಿ ಆಪ್ಷನ್ ನಂಬರ್ 1 ಈಸ್ ಅ ಕರೆಕ್ಟ್ ಆನ್ಸರ್. ಇದು ಕರೆಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್. ತ್ರಿಭುಜದ ಕೋನಗಳು 3 2 7. ಈಗ ಒಂದು 3 2 7 ಅಂತ ಇದೆ. ಈ ಒಂದು ಅನುಪಾತದಲ್ಲಿದ್ದರೆ ಆ ತ್ರಿಭುಜದ ಕೋನಗಳೇನು, ಎಷ್ಟಾಗುತ್ತೆ? ಈಗ ಒಂದು ಯಾವುದೇ ಒಂದು ತ್ರಿಭುಜ ಇರಲಿ, ಅದು ಸಮದ್ವಿಭುಜ ಇರಲಿ, ಆಮೇಲೆ ಯಾವುದು ಐಸೋಸೆಲೆಸ್ ಇರಲಿ, ಇಕ್ವಿಲ್ಯಾಟ್ರಲ್ ಇರಲಿ, ಆಮೇಲೆ ಕಾಟ್ಕೋನ್ ಆ್ಯಂಗಲ್ ಇರಲಿ. ಸೊ ಅದು ಏನಿರುತ್ತೆ, ಆ ಆ್ಯಂಗಲ್ ಎಲ್ಲ ಕೂಡಿ 180 ಡಿಗ್ರಿ ಇರುತ್ತೆ ಟೋಟಲ್. ಇದೆಲ್ಲ ಎಷ್ಟಿರುತ್ತೆ? 180 ಡಿಗ್ರಿ. ಮೂರು ಕೋನಗಳ ಒಂದು ಒಟ್ಟು ಬೇರೇಜ್ ಎಷ್ಟಿರುತ್ತೆ? 180. ಅಂದರೆ ಇಲ್ಲಿ 3x + 2x + 7x = 180. ಹೌದಾ? ಸೊ 12x = 180. ದೆನ್ x = 15. ಈಗ 15 ಏನು ಮಾಡೋದು? ಇದನ್ನು ಇವು ಎಲ್ಲತ್ರೊಳಗೆ
ಮಲ್ಟಿಪ್ಲೈ ಮಾಡಬೇಕು. ಎಷ್ಟು ಬರುತ್ತಾ 45 30 105. ಸೊ 45 30 105 ಅಂದರೆ ಆಪ್ಷನ್ ನಂಬರ್ 1 ಈಸ್ ಕರೆಕ್ಟ್. 1 ಕರೆಕ್ಟ್ ಆಗತ್ತೆ. ನೆಕ್ಸ್ಟ್ 46ನೇ ಕ್ವಶನ್ ನೋಡಿ. 45 ಏನದ GK ಕ್ವಶನ್ ಅದ. ಈಗ ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ. ಓಕೆ, ಅದೇನಾಗುತ್ತೆ ಕೊಲಂಬೋ ಆಗುತ್ತೆ ಆನ್ಸರ್. ಓಕೆ, ಸೊ ಇಲ್ಲಿ ಒಂದು ಫಿಟ್ನೆಸ್ ಆ್ಯಪ್ ತನ್ನ ಬಳಕೆದಾರನು ನಡೆದ ಒಂದು ವಾರದ ಕಾಲ್ನಡಿಗೆಯು ಪ್ರತಿದಿನಕ್ಕೆ ಸರಾಸರಿ 10,000 ಎಂದು ತೋರಿಸುವುದು. ವಾರದ ಕೊನೆಯ 3 ದಿನಗಳಲ್ಲಿ ಕಾಲ್ನಡಿಗೆಯ ಎಣಿಕೆಯು ತಲಾ 9,000, 12,000 ಆಮೇಲೆ 10,400 ಆದಾಗ ವಾರದ ಮೊದಲ 4 ದಿನಗಳ ಸರಾಸರಿ ಕಾಲ್ನಡಿಗೆ ಎಷ್ಟು? ಹೌದಾ, ಈಗ ಟೋಟಲ್ ಒಂದು ವಾರದ ಕಾಲ್ನಡಿಗೆ ಪ್ರತಿದಿನಕ್ಕೆ ಸರಾಸರಿ 10,000 ಇತ್ತಂದ್ರೆ ಈ 3 ದಿನಕ್ಕೆ ಕೊಟ್ಟಿದ್ದಾರೆ ನಮಗೆ 9,000, 12,000, 10,400 ಅಂತ. ಬಟ್ ಇಲ್ಲಿ ನಮ್ಗೆ 4 ದಿನಗಳ ಸರಾಸರಿ ಕಾಲ್ನಡಿಗೆ ಎಷ್ಟು? ಓಕೆ, ಸೊ ಇಲ್ಲಿ ನಾವು ಏನು ಮಾಡೋಣ, ಮೊದಲಿಗೆ ಸಿಂಪಲ್ ಅದೇ ಇದು. ದ ಟೋಟಲ್ ಸ್ಟೆಪ್ಸ್ ಫಾರ್ ದ ವೀಕ್. ಟೋಟಲ್ ಸ್ಟೆಪ್ಸ್ ಎಷ್ಟು ನೋಡಿ. ಈಗ ಪ್ರತಿದಿನಕ್ಕೆ ಸರಾಸರಿ 10,000. ಓಕೆ, 10,000 ಅಂದ್ರೆ ದ ಟೋಟಲ್ ಸ್ಟೆಪ್ಸ್ ಫಾರ್ ದ ವೀಕ್ ಅಂದರೆ ಏನಾಗುತ್ತಾ, ಟೋಟಲ್ ಸ್ಟೆಪ್ಸ್ 10,000 ಇಂಟು ಎಷ್ಟು 7 ಡೇಸ್. ಸೊ ಟೋಟಲ್ ಎಷ್ಟಾಯಿತು 70,000. 70,000 ಆಯಿತಾ. ದ ಟೋಟಲ್ ಸ್ಟೆಪ್ಸ್ ಫಾರ್ ದ ಲಾಸ್ಟ್ 3 ಡೇಸ್. ಲಾಸ್ಟ್ 3 ಡೇಸ್ ಸ್ಟೆಪ್ಸ್ ಎಷ್ಟು ನೋಡಿ. 9,000 ಪ್ಲಸ್ 12,000 ಪ್ಲಸ್ 10,400 ಇವೆಲ್ಲ ಆ್ಯಡ್ ಮಾಡಿದ್ರೆ ಎಷ್ಟಾಗತ್ತೆ 31,400. ಓಕೆ, ಸೊ ಈಗ 7 ದಿನಕ್ಕೆ ಎಷ್ಟಾಯಿತು 70,000. ಲಾಸ್ಟ್ 3 ದಿವಸಕ್ಕೆ ಇಷ್ಟಾಯಿತು. ಅಂದರೆ ಇದಕ್ಕಿಂತ ಮುಂಚೆ 4 ದಿನ, ಮೊದಲ 4 ದಿನ ಎಷ್ಟಿರ್ಬೋದು ಇದನ್ನು ಮೈನಸ್ ಮಾಡಿ. 4 ಡೇಸ್ ಎಷ್ಟಿರುತ್ತಪ್ಪ 4 ಡೇಸ್ದು. ಸೊ 70,000 ಮೈನಸ್ 31,400 ನೋಡಿ. 70,000 ಮೈನಸ್ 31,400 ಇದನ್ನು ಮಾಡಿದ್ರಿ ಅಂದ್ರೆ 38,600 ಆಗತ್ತೆ. ಸೊ ಇದು ನೀವು ವಾರದ ಮೊದಲ 4 ದಿನಗಳ ಸರಾಸರಿ ಕಾಲ್ನಡಿಗೆ ಅಂದರೆ ಡಿವೈಡೆಡ್ ಬೈ 4 ಮಾಡಿದ್ರಿ ಅಂದ್ರೆ 9650 ಆಗುತ್ತೆ. ಓಕೆ, 4 ಮೊದಲೇ 36, 4 24, 4 20. ಓಕೆ, 9,650. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಬರುತ್ತೆ, ಆಪ್ಷನ್ ನಂಬರ್ 4 ಈಸ್ ಅ ಕರೆಕ್ಟ್ ಆನ್ಸರ್. ಐ ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ನಾನು ಅಂದ್ಕೊತೀನಿ. ಒಂದು ಬಣ್ಣದ ಕಂಪನಿಯು ಕೆಂಪು, ನೀಲಿ ಮತ್ತು ಹಸಿರು ಬಣ್ಣಗಳನ್ನು ಈ ಒಂದು ಪ್ರಮಾಣದಲ್ಲಿ ಬೆರೆಸಿ ಒಂದು ಗೋಡೆಯ ಲೇಪನವನ್ನು ತಯಾರಿಸುತ್ತದೆ. ಓಕೆ, 3 ಪಾರ್ಟ್ಸ್ ಏನೇನಪ್ಪ 1 2 3. ಓಕೆ, ಯಾವುದು ಕೆಂಪು, ನೀಲಿ, ಹಸಿರು. ಆಮೇಲೆ ಒಂದು ವೇಳೆ 60 ಲೀಟರ್ಗಳಷ್ಟು ಮಿಶ್ರಣವನ್ನು ಸಿದ್ಧಪಡಿಸಿದರೆ ಕೆಂಪು ಮತ್ತು ನೀಲಿ ಬಣ್ಣವನ್ನು ಒಟ್ಟಾಗಿ ಎಷ್ಟು ಬಳಸಲಾಗುವುದು? ಈಗ ಟೋಟಲ್ 60 ಲೀಟ್ರ್ ಅಂತ ಹೇಳಿದ್ದಾರೆ. ಓಕೆ, ಸೊ ಇಲ್ಲಿ 3 ಮಿಶ್ರಣ ಅದಾವೆ, ಕೆಂಪು, ನೀಲಿ, ಹಸಿರು. ಟೋಟಲ್ ಪಾರ್ಟ್ ಎಷ್ಟು ಅಥವಾ 1 2 3. ಸೊ ಟೋಟಲ್ 6 ಪಾರ್ಟ್ಸ್ ಅಂತ ತಿಳ್ಕೊಳ್ಳೋಣ ನಾವು. ಒಂದು ಟೋಟಲ್ ಎಷ್ಟು ಲೀಟ್ರ 60 ಲೀಟ್ರ್. 60 ಲೀಟ್ರ್ ಅಂದ್ರೆ 6 ಪಾರ್ಟ್ ಅದಾವೆ ನಮ್ಗೆ ಟೋಟಲ್. ಅಂದರೆ ಅದರಲ್ಲಿ ಕೆಂಪ, ನೀಲಿ, ಹಸಿರೆಲ್ಲ ಬಂತು. ಹೆಚ್ಚಾಗಿ ಹಸಿರನ್ನು ಹಾಕಿದ್ದಾರೆ, 3:1 ಐತೆ. ಓಕೆ, ಸೊ 1 ಪಾರ್ಟ್ದು ವ್ಯಾಲ್ಯೂ ಫಾರ್ ದ 1 ಪಾರ್ಟ್ ಎಷ್ಟು 60/6.
6 ಅಂದರೆ 10 ಲೀಟರ್ ಅಂತ ಆಯಿತು, 10 ಲೀಟರ್. ಸೊ ಇಲ್ಲಿ ರೆಡ್ ಮತ್ತು ಬ್ಲೂ ಕೇಳಿದ್ದಾರೆ, ರೆಡ್ ಬ್ಲೂ. ಈಗ ರೆಡ್ ಬ್ಲೂ ಎಷ್ಟು ಹಾಕಿದ್ದಾರೆ, ಕೆಂಪು ಎಷ್ಟದಪ್ಪ 1, ಹೌದಾ. ಆಮೇಲೆ ಬ್ಲೂ ಸಾರಿ ನೀಲಿ ಅಂದರೆ ಎಷ್ಟು 2, 1 + 2 ಅಂದರೆ 3 ಐತಂದ್ರೆ ಇದೆಷ್ಟು 1 ಲೀಟರ್, ಒಂದು ಪಾರ್ಟಿಗೆ 10 ಲೀಟರ್ ಅಂದ್ರೆ 3 ಪಾರ್ಟಿಗೆ 30 ಲೀಟರ, ಹೌದಾ. 30 ಲೀಟರ್ ಇದು ಕರೆಕ್ಟ್ ಆನ್ಸರ್. ಅರ್ಥ ಆಯ್ತಾ. ನೆಕ್ಸ್ಟ್ ಲಾಸ್ಟ್ ಕ್ವೆಶ್ಚನ್ ನೋಡಿ. 6 ಜನರ ಒಂದು ಸಾಲಿನಲ್ಲಿ ಎಯು ಬಿನ ಬಲಕ್ಕೆ 3ನೇ ಸ್ಥಾನದಲ್ಲಿದ್ದಾರೆ. ಈಗ ಒಂದು ಇದು ಮಾಡ್ತೀನಿ ನಾನು, ಈಗ ನಿಮಗೆ ಗೊತ್ತು, ಈಗ 1 2 3 4 5 6 ಓಕೆ, ಈ ರೀತಿ ಇರುತ್ತೆ. ಇಲ್ಲಿ ಎಯು ಬಿನ ಬಲಕ್ಕೆ 3ನೇ ಸ್ಥಾನದಲ್ಲಿದ್ದಾನೆ. ಬಿ ನೋಡಿ, ಈಗ ಎಯು ಬಿನ ಬಲಕ್ಕೆ, ಇದು ಬಲ ಇದು ಎಡ, ಬಿನ 3ನೇ ಸ್ಥಾನ 1 2 3 ಅಂದರೆ ಇಲ್ಲಿ ಎ ಅದಾನಲ್ಲಿ. ಓಕೆ. ನೆಕ್ಸ್ಟ್ ಸಿನ ಬಲಕ್ಕೆ 4ನೇ ಸ್ಥಾನದಲ್ಲಿದ್ದಾನೆ. ಎ ಸಿನ ಬಲಕ್ಕೆ ಅಂದರೆ ಸಿ ಇಲ್ಲಿ ಬರ್ತಾನೆ, ಅಂದರೆ ಈಗ ಬಿನ ಬಲಕ್ಕೆ 3ನೇ ಸ್ಥಾನ, ಸಿನ ಬಲಕ್ಕೆ 4ನೇ ಸ್ಥಾನ ಅಂದರೆ ಸಿ ಇಲ್ಲಿ ಬರ್ತಾನೆ ನೋಡಿ. ಸಿನ ಬಲಕ್ಕೆ ಇದೊಂದು 2 3 4, ಹೌದಾ, ಇದು ಕರೆಕ್ಟ್ ಆಯಿತು. ಆಮೇಲೆ ಡಿ ಯು ಎನ ತಕ್ಷಣದ ಎಡಪಕ್ಕದಲ್ಲಿದ್ದು ನೋಡಿ, ಏನ ಒಂದು ಎಡ, ಬಲ ಅಂದರೆ ಇದು, ಎಡ ಅಂದರೆ ಇದು, ಅಂದರೆ ಡಿ ಇಲ್ಲದಾನ. ನೆಕ್ಸ್ಟ್ ಈನ ತಕ್ಷಣದ ಬಲಪಕ್ಕದಲ್ಲಿದ್ದಾನೆ, ಈ ಇಲ್ಲಿ ಬರ್ತದೆ. ಓಕೆ. ನೆಕ್ಸ್ಟ್ ಎಫ್ ಯು ಏನ ತಕ್ಷಣದ ಬಲಪಕ್ಕಕ್ಕೆ ಇದ್ದರೆ ನೋಡಿ, ಏನ ತಕ್ಷಣದ ಬಲಪಕ್ಕ ಎಫ್ ಇಮಿಡಿಯೇಟ್ ರೈಟ್ ಇದ್ರೆ ಸಾಲಿನ ಸಂಪೂರ್ಣ ಎಡ ತುದಿಯಲ್ಲಿ ಯಾರಿದ್ದಾರೆ, ಯಾರಿದ್ದಾರಪ್ಪ ನೋಡಿ. ಈಗ ನಮಗೇನು, ನಾವು ಕ್ವಶನನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಣ. ಎ ಈಸ್ ಥರ್ಡ್ ಟು ದ ರೈಟ್ ಆಫ್ ಬಿ, ಆಮೇಲೆ ಸಿ ಈಸ್ ಫೋರ್ತ್ ಟು ದ ರೈಟ್ ಆಫ್ ಬಿ, ನೋಡಿ ಜಸ್ಟ್ ಮಿಂಟ್. ಎಸ್ ಕರೆಕ್ಟ್ ಅದ. ಸಾಲಿನ ಸಂಪೂರ್ಣ ಎಡ ತುದಿಯಲ್ಲಿ ಅಂದರೆ ಎಡ, ಇದು ಲೆಫ್ಟು, ಇದು ರೈಟು, ಇದು ಲೆಫ್ಟು ಅಂದರೆ ಸಿ ಇದ್ದಾನೆ ಎಡ ತುದಿಯಲ್ಲಿ ಸಿ. ಸೊ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. ಸೊ ಇವಿಷ್ಟು ಏನದಪ್ಪ ಈ ಒಂದು ಮೆಂಟಲ್ ಎಬಿಲಿಟಿ ಕ್ವಶನ್ಗಳು. ಸೊ ನಿಮ್ಗೆ ಏನೇ ಒಂದು ಪ್ರಾಬ್ಲಮ್ ಇದ್ದರೂ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಏನಾದರೂ ಕ್ವೇರೀಸ್ ಇದ್ದರೆ ಕಾಮೆಂಟ್ ಮಾಡಿ, ಆಮೇಲೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.